ಒಂದು ಕಾಡಿನಲ್ಲಿ ಸಿಂಹನು ರಾಜನಾಗಿದ್ದ. ಪ್ರತಿದಿನ ಅವನು ಒಂದೊಂದು ಪ್ರಾಣಿಯನ್ನು ಹಿಡಿದು ತಿನ್ನುತ್ತಿದ್ದ. ಕಾಡಿನ ಎಲ್ಲ ಪ್ರಾಣಿಗಳಿಗೆ ಅವನನ್ನು ಕಂಡರೆ ಭಯ. ಬೇಸರಗೊಂಡ ಪ್ರಾಣಿಗಳು ಸಭೆ ಸೇರಿ ದಿನ ಒಂದೊಂದು ಪ್ರಾಣಿ ತಾನಾಗಿಯೇ ಸಿಂಹನಿಗೆ ಆಹಾರವಾಗುವುದಾಗಿ ಒಪ್ಪಂದ ಮಾಡಿಕೊಳ್ಳುತ್ತವೆ. ಇದಕ್ಕೆ ಸಿಂಹದ ಒಪ್ಪಿಗೆಯೂ ಇರುತ್ತದೆ. ಇರುವಾಗ ಒಂದು ದಿನ ಮೊಲದ ಸರದಿಯು ಬರುತ್ತದೆ. ಮೊಲವು ಸಿಂಹದ ಬಳಿ ತಡವಾಗಿ ಹೋಗುತ್ತದೆ. ಕೋಪಿಸಿಕೊಂಡಿದ್ದ ಸಿಂಹವನ್ನು ನೋಡಿ ತಾನು ಮತ್ತೊಬ್ಬ ರಾಜನನ್ನು ನೋಡಿದ್ದಾಗಿ ಹೇಳುತ್ತದೆ. ಸಿಂಹವು ಆಶ್ಚರ್ಯಗೊಂಡು ಆ ರಾಜನಿರುವಲ್ಲಿಗೆ ಕರೆದುಕೊಂಡು ಹೋಗುವಂತೆ ಗರ್ಜಿಸುತ್ತದೆ. ಆಗ ಮೊಲವು ಬಾವಿಯ ಬಳಿ ಕರೆದುಕೊಂಡು ಹೋಗಿ ತನ್ನ ಪ್ರತಿಬಿಂಬವನ್ನು ತೋರಿಸುತ್ತದೆ. ಅದನ್ನು ಇನ್ನೊಬ್ಬ ಸಿಂಹ ಎಂದು ಭಾವಿಸಿದ ಸಿಂಹ ಅದನ್ನು ಸಾಯಿಸಲು ಗರ್ಜಿಸುತ್ತಾ ಬಾವಿಯೊಳಗೆ ಹಾರಿ ಸತ್ತು ಹೋಗುತ್ತದೆ. ಮೊಲವು ಸಂತೋಷದಿಂದ ಹಿಂತಿರುಗಿ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಸುದ್ದಿ ಹೇಳುತ್ತದೆ. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕಾಲ ಕಳೆಯುತ್ತಾ ಕುಣಿದಾಡುತ್ತವೆ. ನೀತಿಕತೆ: ಶಕ್ತಿಗಿಂತ ಯುಕ್ತಿ ಮೇಲು.